ಇದೇನು ಕಳೆದ ಮುಖ್ಯವಾಗಿ 8-10 ಶ್ಲೋಕಗಳಿಂದ ಚರ್ಚೆ ಇದೆ. ಇದೆಲ್ಲ ಯಾರಿಗೋಸ್ಕರ ಇದೆ? ವಿಶೇಷವಾಗಿ ಕಳೆದ 8-10 ಪದ್ಯಗಳು ಇದೆಲ್ಲ ವಿಶೇಷವಾಗಿ ಯುವಕರಿಗೋಸ್ಕರ ಇದೆ. ಯಾರ ಸಾಮಾಜಿಕ ದೃಷ್ಟಿಯಿಂದ ಆಯು ಕರ್ಮ ಗಟ್ಟಿ ಇದೆ ಅವರಿಗೋಸ್ಕರ ಉಪದೇಶ ಇದೆ. ಆದ್ರೆ ದುರಾದೃಷ್ಟವಶಾತ್ ಏನಾಗಿದೆ, ಯುವಕರು ಕೇಳ್ತಾ ಇಲ್ಲ. ಯಾರಿಗೆ ಕೇಳೋ ಅವಕಾಶ ಸಿಕ್ಕಿದೆ ಅವರು ಯುವಕರಿಗೆ ಪ್ರೇರಣೆ ಕೊಡ್ತಾ ಇಲ್ಲ. ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದೆ, ಸ್ಪಷ್ಟವಾಗಿ ಯಾವ ಉಪದೇಶ ಯುವ ವರ್ಗಕ್ಕೋಸ್ಕರ ಇದೆ ಆ ಉಪದೇಶ ವೃದ್ಧ ವರ್ಗಕ್ಕೆ ಸೀಮಿತ ಆಗ್ಬಿಟ್ಟಿದೆ. ಏನ್ ಮಾಡೋದು? ಜೀವನ ಜೀವಿಸುವ ಸರಿಯಾದ नहीं, सामान्य रूप से तो ऐसा समझा जाता है कि ಉಪದೇಶ ಅಂತೂ ಸಂಸಾರಕ್ಕೆ ಎಲ್ಲ ಕೆಲಸ ಆಗಿ ಮುಗಿದು ನಿವೃತ್ತಿ ಆದ್ಮೇಲೆ ಕೇಳುವಂತ ವಿಷಯ ಇದೆ. ಇಲ್ಲಿ ವಿಷಯ ಏನ್ ಹೇಳ್ತಾ ಇದ್ದಾರೆ, ಯಾಕೆ ಉಪದೇಶ ಕೇಳಬೇಕು ಇನ್ನೂ ಆಯು ಗಟ್ಟಿ ಇರುವಾಗ? ಇದನ್ನ ಆಚಾರ್ಯ ಹೇಳ್ತಾ ಇದ್ದಾರೆ. ಇದನ್ನ ಯಾರು ಕೇಳಬೇಕು ಉಪದೇಶ? जिनकी आयु अभी बची है उनको सुनना चाहिए ना, क्योंकि आचार्य उन्हीं के लिए बताते हैं. ಅವ್ರಿಗೋಸ್ಕರ ಹೇಳ್ತಾ ಇದ್ದಾರೆ ಉಪದೇಶ. ಈ ಸಮಯದಲ್ಲಿ ಉಪದೇಶದ ಎಷ್ಟು ಅಗತ್ಯ ಇದೆ ಅಷ್ಟು ಅಗತ್ಯ ಇತಿಹಾಸದಲ್ಲಿ ಎಂದೂ ಇರಲಿಲ್ಲ. ಇವಾಗ ಉಪದೇಶದ ಎಷ್ಟು ಅಗತ್ಯ ಇದೆ ಇಷ್ಟು ಅಗತ್ಯ ಅಂತೂ ಇತಿಹಾಸದಲ್ಲಿ ಎಂದೂ ಇರಲಿಲ್ಲ. ಅಷ್ಟು ಅಗತ್ಯ ಇವತ್ತಿದೆ. ಆದ್ರೆ ಅದಕ್ಕೆ ವಿರುದ್ಧ ನಾವು ನಡ್ಕೋತಾ ಇದ್ದೇವೆ. ಎಲ್ಲಾ ಕೆಲಸಗಳಿಗೆ ಪ್ರೇರಣೆ ಕೊಡ್ತೇವೆ, ಆದ್ರೆ ಉಪದೇಶ ಕೇಳಲಿಕ್ಕೆ ಪ್ರೇರಣೆ ಕೊಡೋದಿಲ್ಲ ನಾವು. ಅದರಲ್ಲಿ ಸಂಕೋಚ ಆಗ್ಬಿಡುತ್ತೆ. ಸಂಕೋಚ ಕಿಸ್ಮೆ ಕರ್ನ, ಹೆಣ್ಣು ಗಂಡು ಹುಡುಕ್ಲಿಕ್ಕೆ ಪ್ರೇರಣೆ ಕೊಟ್ಬಿಡ್ತೀವಿ, ಜಾಬ್ ಹುಡುಕ್ಲಿಕ್ಕೂ ಪ್ರೇರಣೆ ಕೊಡ್ತೀವಿ, ಊಟ ತಿಂಡಿ ಮಾಡ್ಲಿಕ್ಕೂ ಪ್ರೇರಣೆ ಕೊಡ್ತೀವಿ, ಆದ್ರೆ ಉಪದೇಶ ಕೇಳಲಿಕ್ಕೆ ಪ್ರೇರಣೆ ಕೊಡೋದಿಲ್ಲ. ये कर्तव्य किसका है? यदि युवा वर्ग नहीं आता तो ये सिर्फ युवा वर्गದ ಸಮಸ್ಯೆ ಇದೆಯೋ ಅಥವಾ ನಮ್ಮ ಸಮಸ್ಯೆನೂ ಇದೆಯೋ? ಪ್ರೇರಣಾ ಕಿಸ್ಕೋ ದೇನಾ? ಯಾವ ಜೀವಕ್ಕೆ ಉಪದೇಶದ ಅಗತ್ಯ ಇದೆ ಆ ಜೀವಕ್ಕೆ ಪ್ರೇರಣೆ ನೀಡೋ ಕೆಲಸ ಧರ್ಮದ ಅತಿ ದೊಡ್ಡ ಕೆಲಸ ಇದೆ. ಶ್ರಾವಕಾಚಾರ ನಾವೆಲ್ಲ ಓದಿದ್ದೇವೆ ತಾನೆ. ಪ್ರಾರಂಭದಲ್ಲಿ ಏನು ಹೇಳಿದ್ರು? ನ ಧರ್ಮೋ ಧಾರ್ಮಿಕ ಇರ್ವಿನ. ಧಾರ್ಮಿಕ ಚೈತನ್ಯ ಜೀವ ಆತ್ಮಗಳಿಲ್ಲದೆ ಧರ್ಮ ಇರೋದಿಲ್ಲ. ಸಮಂತಭದ್ರ ಸ್ವಾಮಿಯ ಮೂಲ ಶಬ್ದಗಳಿದೆ ಇದು. ಚೈತನ್ಯ ಪ್ರಾಣಗಳಲ್ಲಿ ಧರ್ಮ ಇರುತ್ತೆ. ಧರ್ಮ ಧರಿಸುವಂತಹ ಚೈತನ್ಯ ಜೀವಿಗಳಿಲ್ಲದ ಇದ್ರೆ ಧರ್ಮ ಉಳಿಯುವುದಿಲ್ಲ. तो प्रभावने अति दೊಡ್ಡ ಕೆಲಸ ಏನು कि स्वाध्याय के लिए प्रेरणा तो दो. लेकिन विचित्र विषय ಏನಿದೆ,
ಎಲ್ಲಾ ಕೆಲಸಗಳಿಗೂ ಪ್ರೇರಣೆ ಕೊಡೋದಾಗುತ್ತೆ, ಆದ್ರೆ ಸ್ವಾಧ್ಯಾಯಕ್ಕೆ ಪ್ರೇರಣೆ ಕೊಡಕ್ ಸ್ವಲ್ಪ ಸಂಕೋಚ ಆಗುತ್ತೆ. ಕ್ಯೂ ಯಾಕಾಗುತ್ತೆ? ಬಹುಶಃ ಸ್ವಾಧ್ಯಾಯದ ಬಗ್ಗೆ ನಮ್ಮ ಕಲ್ಪನೆನೂ ಏನಿದೆ, ಎಲ್ಲ ಮುಗಿದಾದ್ಮೇಲೆ ಸ್ವಾಧ್ಯಾಯ ಮಾಡ್ಬೇಕಿದೆ. ನಮ್ಮ ಕಲ್ಪನೆ ಈ ತರ ಇದ್ದಿದ್ರೆ ತಾನೇ ನಾವು ಉಪದೇಶ ಪ್ರೇರಣೆ ಕೊಡ್ಲಿಕ್ಕೆ ಹಿಂಜರಿತೇವೆ. ಒಂದು ವೇಳೆ ದೃಢ ಶ್ರದ್ಧಾ ಇಲ್ಲ, ಯಾವ ಸಮಯದಲ್ಲಿ ಇಂದ್ರಿಯಗಳು ಗಟ್ಟಿ ಇದೆ, ಆಯಸ್ಸು ಗಟ್ಟಿ ಇದೆ, ಅದೇ ಸಮಯದಲ್ಲಿ ಧರ್ಮ ತಿಳಿದ್ರೆ ಮಾತ್ರ ಅದು ಸಾರ್ಥಕ ಆಗುತ್ತೆ. ಸಮಾಧಿ ಮರಣ ಚರ್ಚೆ ಮಾಡುವಾಗ ಎಷ್ಟು ಸಲ ಈ ಚರ್ಚೆ ಬಂದಿತ್ತು. ಅಂತಿಮ ಸಮಯದಲ್ಲಂತೂ ಸಾಕ್ಷಾತ್ ಅರ್ಹಂತರು ಬಂದ್ರೆ ಇವನಿಗೆ ಉಪದೇಶ ಸಾರ್ಥಕ ಆಗೋದಿಲ್ಲ. ಕೇಳ್ರೆ ಕೆಸೆ ಸಾರ್ಥಕ ಹೋಗುತ್ತೋ? ಮುಂದಿನ ಶ್ಲೋಕ ಬರ್ತಾ ಇದೆಯಲ್ಲ, 89 ಏನ್ ಹೇಳಿದ್ರು? ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ ಮತ್ತು ವೃದ್ಧಾವಸ್ಥೆ. ಇದರಲ್ಲಿ ಬಾಲ್ಯಾವಸ್ಥೆಯಲ್ಲಿ ಜ್ಞಾನ ಇಲ್ಲ, ತರುಣಾವಸ್ಥೆಯಲ್ಲಿ ಕಾಮಾಂಧನಾಗ್ಬಿಡ್ತಾನೆ, ಮತ್ತೆ ಯಾವಾಗ ವೃದ್ಧ ಆಗುತ್ತಾನೆ ಅವಾಗ ಅರ್ಧ ಮೃತಕ್, ಜೀವನ ನಿರರ್ಥಕ ಆಗ್ಬಿಡುತ್ತೆ. ಇನ್ನು ಮುಂದೇನ್ ಹೇಳ್ತಾರೆ? ಇದ್ಯಾವ ಬಾಲ್ಯಾವಸ್ಥೆ ಇದೆ, ಈ ಬಾಲ್ಯಾವಸ್ಥೆಯಲ್ಲಿ ಏನೇ ಮಾಡಿದೀಯಾ ಅದಂತೂ ನಿನಗೆ ನೆನಪಿಲ್ಲ. ಯಾವ ವ್ಯಕ್ತಿ ಮಧ್ಯಮ ವಯಸ್ಸಿನಲ್ಲಿದ್ದಾನೆ ಅವನಿಗೇನು ಹೇಳ್ತಾರೆ? ಬಾಲ್ಯಾವಸ್ಥೆಯಲ್ಲಿ ಮಾಡಿರೋದೇನು ತುಂಬಾ ನೆನಪಲ್ಲಿಡುವಂಥದ್ದೇನಿಲ್ಲ. ನಮ್ಗೇನನ್ಸುತ್ತೆ? ऐसा लगता है, ನಾವು ಕಾಲೇಜಲ್ಲಿ ಇದ್ದಾಗ ಒಂದು ಪದ್ಯ ಇತ್ತು ಹಿಂದಿಯಲ್ಲಿ, मैथिली शरण गुप्त का, तो उसमें कुल मिलाकर बात क्या है कि वो बचपन लौट आता तो, ಆ ಬಾಲ್ಯ ಮತ್ತೆ ವಾಪಸ್ ಬಂದಿದ್ರೆ ನಾ ತುಂಬಾ ಖುಷಿಯಾಗಿರ್ತಿದ್ದೆ. ऐसा सबको लगता है ना? तो ಆಚಾರ್ಯರೇನು ಹೇಳ್ತಿದ್ದಾರೆ, ಬಾಲ್ಯ ಕಾಲದಲ್ಲಿ ನೀನೇನು ಮಾಡಿದೀಯಾ ಅದೇನು ತುಂಬಾ ನೆನಪಿಗೆ ಇಡುವಂತದ್ದೇನಿಲ್ಲ. ಕ್ಯೂಂಕಿ ಅಜ್ಞಾನದಲ್ಲಿ ಮಾಡಿದೀಯಾ. ಆದ್ರೆ ಸಮಸ್ಯೆ ಏನಾಗ್ಬಿಟ್ಟಿದೆ, ಪ್ರೌಢಾವಸ್ಥೆ ಬಂದ್ರೂ ಅಜ್ಞಾನ ಹೋಗಿಲ್ಲ. ಹಾಗಾಗಿ ಅಜ್ಞಾನದ ಕೆಲಸಗಳೆಲ್ಲ ತುಂಬಾ ಮುಗ್ಧ ಕೆಲಸ ಅನ್ಸುತ್ತೆ ಅವನಿಗೆ. इसको उन्हीं कामों में आनंद और मोह होता है जो अज्ञान में करता है. क्या ಅಜ್ಞಾನದಲ್ಲಿ ಯಾವ ಕೆಲಸ ಮಾಡ್ತಾನೆ ಅದು ಇವನಿಗೆ ತುಂಬಾ ಉನ್ನತ ಕೆಲಸ ಅನ್ಸುತ್ತೆ. ಆ ಕೆಲಸಗಳಲ್ಲಿ ಮೋಹ ಇರುತ್ತೆ ಅವನಿಗೆ. ಹಾಗಾಗಿ आपने देखा, ಯಾವ ವ್ಯಕ್ತಿ ಎಷ್ಟು ಅಜ್ಞಾನದಲ್ಲಿ ಕೆಲಸ ಮಾಡ್ತಾನೆ ಅವನ್ ನೋಡಿ ಅಷ್ಟ ಆನಂದ ಆಗುತ್ತೆ ಅವನಿಗೆ. ಪೂರಾ ಇವತ್ತೇನ್ ಸೋಷಿಯಲ್ ಮೀಡಿಯಾ ತುಂಬ ಹೋಗ್ಬಿಟ್ಟಿದೆ, ಅದರಲ್ಲಿ ಏನ್ ತುಂಬ ಹೋಗಿದೆ? अज्ञान. जितनी बेवकूफी करोगे उतने ज्यादा लोग देखेंगे. क्या ಇದರ ಅರ್ಥ ಏನು? कि बेवकूफी देखने में मजा आता है ना. ಯಾಕೆ ಆನಂದ ಆಗುತ್ತೆ? ಯಾಕಂದ್ರೆ ನಮ್ಮಲ್ಲಿ ಅಜ್ಞಾನ ಇದೆಯಲ್ಲ, ಆ ಅಜ್ಞಾನಕ್ಕೆ ಪೋಷಣೆ ಸಿಗುತ್ತೆ ಅಜ್ಞಾನವನ್ನೇ ನೋಡಿದ್ರೆ. ನಾವೇನ್ ಮಾಡ್ತೀವಿ? ಅಜ್ಞಾನ ನೋಡಿ ನೋಡಿ ಖುಷಿ ಪಡ್ತಿರ್ತೀವಿ. ಈ ಸಮಯದಲ್ಲಿ ಹಾಸ್ಯ ಎಷ್ಟು ಇವನಿಗೆ ಬೇಕಾಗಿದೆ ಅಷ್ಟು ಹಿಂದೆಂದೂ ಬೇಕಾಗಿರ್ಲಿಲ್ಲ. आपने देखा पूरे कॉमेडी शो भरे हुए. क्यों? ಇವನಿಗೆ ಅಗತ್ಯ ಎಷ್ಟಿದೆ. ಯಾಕೆ ಅಗತ್ಯ ಇದೆ? ಯಾಕಂದ್ರೆ ಜೀವನ ಸಂಪೂರ್ಣ ಅಜ್ಞಾನದಲ್ಲೇ ಕಳೆದು ಹೋಗ್ತಾ ಇದೆ. ಅದಕ್ಕೆ ಮೊದಲನೇ ವಿಷಯ ಏನ್ ಹೇಳ್ತಾರೆ? ಬಾಲ್ಯೇ ಅಸ್ಮಿನ್. ಈ ಬಾಲ್ಯದಲ್ಲಿ ನೀನ್ ಏನೇನು ಮಾಡಿದೀಯ, ಇದ್ಯಾವುದು ಏನು ನೆನಪಿಡ್ಲಿಕ್ಕೆ ತುಂಬಾ ದಿನ ಅದರ ಬಗ್ಗೆ ಯೋಚನೆ ಮಾಡುವಂತ ಏನು ಉತ್ತಮ ಕೆಲಸ ಮಾಡಿಲ್ಲ ನೀನು. ಕ್ಯೂ?
ಕ್ಯೂಂಕಿ ಅಜ್ಞಾನದಲ್ಲಿ ಕಳೆದೋಗಿದೆ. ಇನ್ನೊಂದು ಕಡೆ ಏನ್ ಹೇಳ್ತಾರೆ, ಅಜ್ಞಾನ ಎಲ್ಲಿ ತನಕ ಇದೆ, ಎಲ್ಲಿ ತನಕ ಅಜ್ಞಾನ ಇದೆ ಅಲ್ಲಿ ತನಕ ಅವನಿಗೆ ಬಾಲಕ ಅಂತಾರೆ. वो बालक है, क्यों? क्योंकि ಅಜ್ಞಾನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅಜ್ಞಾನ ಇರುವವರೆಗೆ ಬಾಲಕ ಇದ್ದಾನೆ. ಮತ್ತು ಬಾಲ್ಯಾವಸ್ಥೆಯಲ್ಲಿ ಏನೇನು ಮಾಡ್ತಾನೆ, ಅದ್ಯಾವುದು ನೆನಪಿಡುವಂತಹ ಕೆಲಸ ಏನಲ್ಲ. ಅದೇ ತರ ನಾವು ಯುವಾವಸ್ಥೆಗೆ ಬಂದ್ರು, ಪ್ರೌಢಾವಸ್ಥೆಗೆ ಬಂದ್ರು ಅಜ್ಞಾನದಲ್ಲಿ ಇದ್ರೆ ಅಭಿತು ಬಾಲಕ. ಮತ್ತು ಅಜ್ಞಾನಿ ಏನ್ ಕೆಲಸ ಮಾಡ್ತಾನೆ, ಅದೇನ್ ನೆನಪಿಡುವಂತ ಕೆಲಸ ಇದೆ. ಬೋಲೋ, ಇಂತಹ ಒಂದೊಂದು ನುಡಿಮುತ್ತುಗಳು ನಾವು ಜೀವನದಲ್ಲಿ ಕೇಳಲಿಲ್ಲ, ತಿಳಿಲಿಲ್ಲ ಅಂದ್ರೆ ಜೀವನ ಸರಿಯಾದ ದಿಕ್ಕಿನಲ್ಲಿ ಸಾಗೋದು ಹೇಗೆ? ನಾವೇನ್ ಕಂಪ್ಲೇಂಟ್ ಮಾಡ್ತಿರ್ತೀವಲ್ಲ, ಕಿ ಇವತ್ತಿನ ಪೀಳಿಗೆ ಆ ಕಡೆಗೆ ಹೋಗ್ತಾ ಇದೆ, ಇವತ್ತಿನ ಯುವಕರು ಮಾತು ಕೇಳೋದಿಲ್ಲ. ಸರಿಯಾದ ಉಪದೇಶ ಸಿಕ್ಕರೆ ತಾನೇ ಸರಿಯಾದ ದಿಕ್ಕಿನಲ್ಲಿ ದಾರಿ ಸಾಗುತ್ತೆ. ಉಪದೇಶನೇ ಸಿಗ್ಲಿಲ್ಲ ಅಂದ್ರೆ ದಾರಿಯ ಪ್ರಶ್ನೆ ಎಲ್ಲಿಂದ ಬರುತ್ತೆ? ದಾರಿಯ ಪ್ರಶ್ನೆ ಕೋವಿಡ್ ಇಂದ ಇಲ್ಲಿವರೆಗೆ ವಿಶೇಷವಾಗಿ ಎಷ್ಟು ಜನ ಸ್ವಾಧ್ಯಾಯ ಮಾಡಿದ್ದಾರೆ? ಸಬ್ ಲೋಗ್ ಕ್ಯಾ ಬೋಲ್ತೆ कि ನಮಗೆ ಗೊತ್ತಿಲ್ಲದಂತೆ ಮೋಹ ಕಡಿಮೆ ಆಗಿದೆ. कितने लोगों ने तो मुझे आके बोला कि मुझे पता ही नहीं, ನಂಗೆ ಗೊತ್ತಿಲ್ಲದಂತೆ ನನ್ನ ಮೋಹ ಕಡಿಮೆ ಆಗಿದೆ, ನಂಗೆ ಗೊತ್ತಿಲ್ಲದೇನೆ ನನ್ನ ರಾಗದ್ವೇಷ ಕಡಿಮೆ ಆಗಿದೆ, ಗೊತ್ತಿಲ್ಲದಂತೆನೆ ನನ್ನ ಆಕರ್ಷಣೆಗಳು ಕಡಿಮೆ ಆಗಿದೆ, ನನಗೆ ಗೊತ್ತೇ ಇಲ್ಲ. ಇದು ಸ್ವಾಧ್ಯಾಯದ ಫಲ ಇದೆ. ಲೇಕಿನ್ ಆ ವರ್ಗಕ್ಕೆ ಈ ಉಪದೇಶನೇ ಸಿಗಲಿಲ್ಲ ಅಂದ್ರೆ फिर तो जीवन बदलने से रहा. ಶತಕೋಟಿ ಪ್ರಯತ್ನ ಮಾಡಿದ್ರು ಯಾವ ವ್ಯಕ್ತಿಯ ಜೀವನ ಆತ್ಮಾನುಶಾಸಿತವಾಗಿ ಬದಲಾಗೋದಿಲ್ಲ. ನಿಯಮ ಕಾನೂನುಗಳಿಗೋಸ್ಕರ, ಸಮಾಜದ ಭಯಕ್ಕೋಸ್ಕರ ಒಂದೆರಡು ವಿಷಯಗಳನ್ನು ಮಾಡ್ತಾನೆ ಅವನು, ಆತ್ಮಾನುಶಾಸಿತ ಆಗೋದಿಲ್ಲ. ಆತ್ಮಾನುಶಾಸಿತ ಆಗಬೇಕಾದ್ರೆ ಅವನಿಂದ ಅವನೇ ಉತ್ತಮ ಜ್ಞಾನಿ ಆಗಬೇಕಾದ್ರೆ उपदेश अत्यगत्य ಇದೆ. हमको ऐसे लगता है कि उपदेश ಅವನು ಕೇಳಿಸ್ಬಿಟ್ರೆ ಬೋಲೆ ಸಂಸಾರದ ಎಲ್ಲ ಕೆಲಸ ಬಿಟ್ಟು ಬಿಡ್ತಾನ ಅವನು. ಇದು ಯಾವ ಧರ್ಮ ನಾವು ಕೇಳಿದೀವಿ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಧರ್ಮದ ಯಾವ ಚಿತ್ರ ಇದೆ ನಮ್ಮ ತಲೆಯಲ್ಲಿ, ಅದು ಹೇಗಿದೆ, ಈ ಧರ್ಮ ಮಾಡೋನಂದ್ರೆ ಎಲ್ಲ ಬಿಟ್ಟು ಕೂತಿರ್ತಾನೆ. ಪ್ರಥಮಾನು ಯೋಗದ ಕಥೆಗಳನ್ನ ನಾನು ಅದಕ್ಕೆ ಹೇಳ್ತೀನಿ, ತುಂಬಾ ಗಮನ ಕೊಟ್ಟು ಓದೋದು ಕಥೆಗಳನ್ನ, ಎಲ್ಲ ಇದೆ ಅದರಲ್ಲಿ. ಒಂದೊಂದು ಕಥೆ ಮಹಾಪುರುಷರ ಜೀವನವನ್ನ ನೋಡಿದ್ರೆ ಯಾವ ಮಹಾಪುರುಷ ಸುಖ ಸುಮ್ಮನೆ ಕೂತಿದ್ದ ಜೀವನದಲ್ಲಿ. ನಾವು ಯಾವ್ದಕ್ಕೆ ಇವಾಗ ಅಚೀವ್ಮೆಂಟ್ ಅಂತೀವಲ್ಲ, ಈ ಶಲಾಕ ಪುರುಷರು ಎಲ್ಲರೂ ಅತಿ ಉನ್ನತ ಅಚೀವ್ಮೆಂಟ್ ಮಾಡೇ ಕೂತಿರ್ತಾರೆ ಜೀವನದಲ್ಲಿ. ऐसे नहीं बैठा कोई आक्रमण करके देखे उनके राज्य पर, तो ಅವರೆಲ್ಲ ಧರ್ಮದ ದಾರಿಯಲ್ಲಿ ಸಾಗುತ್ತಾ ಇದ್ದಾರೆ ಮತ್ತು ಸಂಸಾರದಲ್ಲೂ ಕೂಡ ಅತಿ ಶ್ರೇಷ್ಠ ಕೆಲಸ ಮಾಡ್ತಾರೆ. हमारे गुरु थे, वो हमेशा बोलते थे, जे कम्मे सूरा ते धम्मे सूरा. क्या ಯಾವನು ಸಾಂಸಾರಿಕ ಕರ್ಮಗಳಲ್ಲಿ ಶೂರ ಇದ್ದಾನೆ ಅವನು ಧರ್ಮದಲ್ಲಿ ಶೂರ ಇರ್ತಾನೆ. वो यदि कर्मठ नहीं है तो धर्म में भी कुछ नहीं कर पाता. वो तो है ही. ಆದ್ರೆ ನಮ್ಮ ತಲೆಯಲ್ಲಿ ಚಿತ್ರ ಮೂಡಿಬಿಟ್ಟಿದೆ. ಧರ್ಮದಿಂದ ಪ್ರಯೋಜನ ಏನಾಗುತ್ತೆ, ನಿರರ್ಥಕ ಕೆಲಸಗಳ ಜೀವನದಿಂದ ಹೊರಟೋಗ್ಬಿಡುತ್ತೆ. वो सिर्फ ಮಾತ್ರ ಸಂಪಾದನೆಗೋಸ್ಕರ ಕೆಲಸ ಮಾಡೋದಿಲ್ಲ ಅವನು. ಇದು ಒಳ್ಳೆ ಕೆಲಸ ಅಲ್ಲ. ಸೋಚೋ,
ಯಾವ ಕೌಶಲ್ಯ ಮಕ್ಕಳಲ್ಲಿದೆ ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು, ಕೆಟ್ಟದಕ್ಕೆ ಉಪಯೋಗಿಸ್ಬೇಕು. सोचो कोई सॉफ्टवेयर इंजीनियर है तो आ बुद्धिನ ಯಾವುದಕ್ಕೆ ಬಳಸೋದು? तमाम तरह के पाप ನಡೀತಾ ಇದೆ ಸಂಸಾರದಲ್ಲಿ, ಅದಕ್ಕೋಸ್ಕರ ಬಳಸೋದು, ಉತ್ತಮ ಕೆಲಸಕ್ಕೆ ಬಳಸೋದು. ಈ ಜ್ಞಾನ ಅವನಿಗೆ ಧರ್ಮದಿಂದ ಸಿಗುತ್ತೆ. ಇಲ್ಲಾಂದ್ರೆ ಯಾರು ಕೊಡೋರಿದ್ದಾರೆ ಈ ಜ್ಞಾನನ? ನಿಸ್ವಾರ್ಥ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಯಾರು ಹೇಳೋರಿದ್ದಾರೆ ಅವನಿಗೆ? ಇಲ್ಲ ಅಂದ್ರೆ ಮಾತ್ರ ಏನು ಹಿಂಸೆ ನಡೀತಾ ಇದೆ ಸಂಸಾರದಲ್ಲಿ ಅದರಲ್ಲಿ ಇವನು ಒಬ್ಬ ಸಹಭಾಗಿ ಆಗ್ತಾನೆ. ಹಾಗಾಗಿ ಯುವ ವರ್ಗಕ್ಕೆ ಉಪದೇಶದ ಬಹಳ ಬಹಳ ಬಹಳಷ್ಟು ಅವಶ್ಯಕತೆ ಇದೆ. ಆದರೆ ವೃದ್ಧ ವರ್ಗ, ಪ್ರೌಢ ವರ್ಗ ಸ್ವಲ್ಪ ಮಾತ್ರನೂ ಪ್ರೇರಣೆ ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಈ ಪ್ರೌಢ ವೃದ್ಧ ವರ್ಗಕ್ಕೆ ಭಯ ಇದೆ, ಎಲ್ಲಿ ಧರ್ಮದಲ್ಲಿ ಬಂದು ಬಿಡ್ತಾನ ಅವನು ಅಂತ, ಎಲ್ಲಿ ನಮ್ಮ ಪಾಖಂಡ ಎಲ್ರ ಮುಂದೆ ಕಾಣಿಸ್ಬಿಡುತ್ತೆ ಅಂತ. तो अच्छा है ना कि उपदेश ही नहीं दो, प्रेरणा ही मत दो, और बोलते रहो कि युवा वर्ग आते ही नहीं है, तो बहुत अच्छा है. ತುಂಬಾ ಗ್ರಂಥದ ಸಂದರ್ಭ ಇದೆ, ಇದು ಅದಕ್ಕೆ ವಿಚಾರ ಬರ್ತಾ ಇದೆ. ತುಂಬಾ 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 ಪ್ರಾಮಾಣಿಕತೆಯಿಂದ ನಾವು ವಿಚಾರ ಮಾಡಬೇಕಿದೆ. ನಾವು ಎಷ್ಟು ಜನರಿಗೆ ಪ್ರೇರಣೆ ಕೊಡ್ತೇವೆ? ಯಾರಿಗಾದ್ರೂ ತುಂಬಾ ಉತ್ತಮ ವಿಷಯ ಸಿಕ್ಕರೆ ನಾವು ಹಂಚ್ಕೊಳ್ತೀವಿ ತಾನೆ. ಮನುಷ್ಯನ ಸಹಜ ಸ್ವಭಾವ ಇದೆ कि कागेಕ್ಕಿಂತ ಕಡೆ ಆಗ್ಬಿಟ್ಟಿದ್ದೇವೆ ನಾವು. कोई उत्तम उत्तम विचार मिले तो मनुष्य क्या करता है कि बांटो ना पहले. ಹಂಚೋದು ಬಹಳ ಅಗತ್ಯ ಇದೆ. ಈ ಹಂಚುವ ಪ್ರಕ್ರಿಯೆಯಲ್ಲಿ ನಮಗೂ ಗೊತ್ತಾಗುತ್ತೆ ನಮ್ಮಲ್ಲಿ ಎಷ್ಟು ಅಜ್ಞಾನ ಇದೆ, ಎಷ್ಟು ಮಿಥ್ಯಾತ್ವ ಇನ್ನೂ ಉಳಿದಿದೆ, ಎಷ್ಟು ರಾಗದ್ವೇಷ ಹೋಗಿದೆ, ಎಷ್ಟು ಉಳಿದಿದೆ. ಅವಾಗಲೇ ಗೊತ್ತಾಗುತ್ತೆ. भाई जीवन में निस्वार्थ काम करे तब तो पता चले ರಾಗದ್ವೇಷಗಳು ಎಷ್ಟು ಉಳಿದಿದೆ, ಎಷ್ಟು ಉಳಿದಿಲ್ಲ. ನಿಸ್ವಾರ್ಥ ಕೆಲಸನೇ ಮಾಡಲಿಲ್ಲ ಅಂದ್ರೆ ನಮ್ಮ ರಾಗದ್ವೇಷಗಳ ಬಗ್ಗೆ ನಮಗೆ ಹೆಂಗ್ ಗೊತ್ತಾಗುತ್ತೆ? ಹಾಗಾಗಿ ತೀರ್ಥಂಕರರಿಂದ ಹಿಡಿದು ಆಚಾರ್ಯರವರೆಗೆ, ಆಚಾರ್ಯರಿಂದ ಹಿಡಿದು ವೃತ್ತಿ ಶ್ರಾವಕರವರೆಗೆ ಎಲ್ಲರೂ ಇಲ್ಲಿವರೆಗೆ ಮಾಡಿರುವಂತಹ ಒಂದೇ ದಾರಿ, ಅದು ಪ್ರಭಾವನೆ. और कुछ नहीं किया उन्होंने. तीर्थंकर ने क्या किया? बोले केवल ज्ञान हुआ तो ಏನ್ ಮಾಡಿದ್ರು? किया ना उपदेश. ಅವರಿಂದ ಆಚಾರ್ಯರಿಗೆ ಗಣಧರರಿಗೆ ಸಿಕ್ತು. ಗಣಧರರು ಏನ್ ಮಾಡಿದ್ರು? ದ್ವಾದಶಾಂಗವಾಣಿ ರಚನೆ ಮಾಡಿದ್ರು ತಾನೆ. ಆಚಾರ್ಯರಿಂದ ಗಣಧರರಿಂದ ಆಚಾರ್ಯರಿಗೆ ಸಿಕ್ತು. ಆಚಾರ್ಯರು ಏನ್ ಮಾಡಿದ್ರು? आचार्य देखो ये पढ़ रहे हैं ना हम लोग, ये आचार्य ने उपकार नहीं किया होता तो कहां से पढ़ते हम? बोलो. तो आचार्य ग्रंथ रचನೆ ಮಾಡಿದ್ರು. ಆಚಾರ್ಯರಾದ್ಮೇಲೆ ಅನೇಕ ವೃತ್ತಿ ಶ್ರಾವಕರು. बोलो. ಅತ್ತಿಮಬ್ಬೆ ಕಥೆ ನಾವು ಎಲ್ಲರೂ ಕೇಳಿದ್ದೀವಿ. ऐसी महिला अभी क्यों नहीं मिलती हमको? सिंधुला रानी, खारवेलन रानी, ऐसी महिला क्यों नहीं मिलती? वो भी तो महिला थी ना. क्यों? क्योंकि धर्मದ ನುಡಿಮುತ್ತುಗಳು ಮರೆತು ಹೋಗ್ಬಿಟ್ಟಿದೆ. ಅವರ ಪ್ರೇರಣೆಯಿಂದ, ಅವರ ಕೆಲಸದಿಂದ ನಮಗೆ जिनवानी ಸಿಕ್ಕಿದೆ. आचार्य लिखकर चले जाते और ಅತ್ತಿಮಬ್ಬೆ ತರ ಮಹಿಳೆಯರು ಇಲ್ಲದೆ ಹೋಗಿದ್ದಿದ್ರೆ ಗ್ರಂಥಗಳೇ ಸಿಕ್ತಿರಲಿಲ್ಲ ಬರೆದಿಟ್ಟಿರೋದು. क्या करे?
ಪ್ರತಿಲಿಪಿ ಮಾಡಿಸದೆ ಹೋಗಿದ್ದಿದ್ರೆ ಎಲ್ಲಿಂದ ಎಷ್ಟು ಜನರಿಗೆ ಅನ್ಸುತ್ತೆ ಈ ಬರ್ದಿರೋ ತಾಳೆಗರಿಗಳು ಸಿಗುತ್ತಲ್ಲ ಅದು ಕುಂದ ಆಚಾರ್ಯರು ಬರ್ದಿದ್ದಾರೆ. ನೈ 2000 ವರ್ಷದ ತನಕ ಯಾವ ತಾಳೆಗರಿ ಉಳಿಯುತ್ತೆ? ಅದಾದ್ಮೇಲೆ ನೂರಾರು ಜನರು ಅದನ್ನ ಪ್ರತಿಲಿಪಿ ಮಾಡಿಸಿದ್ದಾರೆ, ಅದಕ್ಕೆ ಸಿಕ್ಕಿದೆ. ಇದು ಶ್ರಾವಕರ ಕೆಲಸ ಇದೆ. ಆದ್ರೆ ಇದ್ದಕ್ಕಿದ್ದಂತೆ ಮಧ್ಯದಲ್ಲಿ ಏನೋ ಅಕಾಲ ಬರಗಾಲ ಬಿದ್ದಂತ ಆಗ್ಬಿಟ್ಟಿದೆ. ಈ ಶ್ರಾವಕಿಕೆ ವರ್ಗ ಯಾರಿಗೂ ಪ್ರೇರಣೆ ಕೊಡೋದನ್ನೇ ಬಿಟ್ಬಿಟ್ಟಿದೆ. ಪತಾ ನೀ ಕ್ಯಾ ಜಾತಾ ಇಸ್ಕಾ. ಇದೇನ್ ತೋರಿಸುತ್ತೆ ಅಂದ್ರೆ ನಮಗೆ ಧರ್ಮದ ಅರಿವಾಗ್ತಾ ಇಲ್ಲ. ಕೊಡ ತುಂಬಿ ಇನ್ನು ನೀರು ಬೀಳ್ತಾ ಇದ್ರೆ ಅದು ಹರಿದು ಓವರ್ಫುಲ್ ಆಗಿ ಹರಿದು ಹೋಗುತ್ತೆ. ಹಾಗೆ ಧರ್ಮ ಅರ್ಥ ಆದ್ರೆ ಅದರ ಸುಗಂಧ ಎಲ್ಲಾ ಕಡೆಗೂ ಬೀರುತ್ತೆ. तो प्रेरणा देना तो सहज होना चाहिए. प्रेरणा देने के लिए भी प्रेरणा देना पड़ रहा है. ये क्या हुआ? क्योंकि सोचो तो सही, ಧರ್ಮದ ಚರ್ಚೆ ಮಾಡೋದೇ ತುಂಬಾ ಕಷ್ಟ ಆಗಿದೆ ಈ ಭಾವದಲ್ಲಿ. ಅಕ್ಕಪಕ್ಕ ಮಾತ್ರ ಕಾಮಭೋಗದ ಕಥೆಗಳಿದೆ. ಧರ್ಮದ ಚರ್ಚೆ ಮಾಡೋರು ತುಂಬಾ ವಿರಳಾಗಿದ್ದಾರೆ. ಅಂತಹ ಸಮಯದಲ್ಲೂ ಕೂಡ ಸಿಕ್ಕಿರೋ ಅವಕಾಶಕ್ಕೆ ಪ್ರೇರಣೆ ಕೊಡ್ಲಿಲ್ಲ ಅಂದ್ರೆ ಕಬ್ ಪ್ರೇರಣೆ ದೋಗೆ. ಆದ್ರೆ ಮನುಷ್ಯನಿಗೆ ತುಂಬಾ ಅಭ್ಯಾಸ ಇದೆ. ಯಾವಾಗ ಅವಕಾಶ ಇದೆ ಅವಾಗ ಅವನೇನು ಹೇಳೋದಿಲ್ಲ. ಅವಕಾಶ ಎಲ್ಲ ಮುಗಿದ ಮೇಲೆ ಅವು ये बड़े व्यक्ति थे, आए थे उपदेश देने के लिए, जब चले जाएंगे तब बात करेंगे, अभी थोड़ा ना करना होता है क्या? ऐसा नहीं.